ಹಲೋ, ನಮಸ್ಕಾರ ಸ್ನೇಹಿತರೆ. ಈ ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯ ನಾಗರಾಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 1 ಎಕರೆ ಜಮೀನು ಸ್ನೇಹಿತರೆ. ಇದು ಒಟ್ಟು 3 ಎಕರೆ ಇದೆ. 3 ಎಕರೆಲಿ ಇವರು 1 ಎಕರೆ ಮಾತ್ರ ಕೊಡ್ತಾರೆ. ಈಗ ಏನು ಉತ್ತಿದ್ದಾರೆ ಅದನ್ನು ಮಾತ್ರ ಕೊಡ್ತಾರೆ ಸ್ನೇಹಿತರೆ. ಉತ್ತಿರೋ ಜಾಗ ಇದರಲ್ಲಿ ಶೀಟ್ ಮನೆ ಒಂದಿದೆ, ಹಸು ಶೆಡ್ ಒಂದಿದೆ, ಸಿಂಪಲಾಗಿ ಕಟ್ಟಿರುವಂಥ ಶೆಡ್ಡು ಇದೆ. ಒಳ್ಳೆ ಜಾಗ, ಫಲ ಕೊಡುವ ಒಂದು 25ರಿಂದ 30 ತೆಂಗಿನ ಮರಗಳಿದ್ದಾವೆ ಸ್ನೇಹಿತರೆ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ, ಯಾವುದೇ ರೀತಿಯ ಪೊಲ್ಯೂಷನ್ ಇಲ್ಲ. ಒಳ್ಳೆ ಏರಿಯಾ ತಾವು ನೋಡ್ಬೋದು. ಒಳ್ಳೆ ಜಾಗ ಸ್ನೇಹಿತರೆ. ಮಣ್ಣಂತೂ ನೋಡಿ ನಿಜವಾಗಲೂ ಚಿನ್ನ ಇದ್ದಂಗಿದೆ ನಿಮ್ಮ ಮಣ್ಣು. ಸುತ್ತಮುತ್ತ ಬೆಟ್ಟ ಗುಡ್ಡಗಳು ಇದ್ದಾವೆ, ನೋಡಲಿಕ್ಕೆ ಒಂದು ಆನಂದದಾಯಕ. ನಾವು ಈ ಜಾಗದಲ್ಲಿ ಈಗ ಬೋರ್ ಹಾಕಿದ್ದಾರೆ, ಅದಕ್ಕೆ ಮೋಟ್ರ್ ಹಾಕ್ಕೊಂಡ್ರು ಸಾಕು. ಈ ಜಾಗದಲ್ಲಿ ನೋಡಿ ಆರಾಮಾಗಿ ಸುತ್ತಮುತ್ತ ಎಲ್ಲ ಕಲ್ಟಿವೇಷನ್ ಮಾಡ್ತಾಯಿದ್ದಾರೆ. ಈ ಜಾಗದಲ್ಲಿ ನಮಗಿಲ್ಲಿ ಈ ಜಾಗದಲ್ಲಿ ಸುತ್ತಮುತ್ತ ಎಲ್ಲ ಕಲ್ಟಿವೇಷನ್ ಮಾಡ್ತಾಯಿದ್ದಾರೆ. ಇದು ಕೂಡ ರನ್ನಿಂಗ್ ಕಲ್ಟಿವೇಷನ್ ಲ್ಯಾಂಡ್ ಸ್ನೇಹಿತರೆ. ನಾವು ಇಲ್ಲಿ ನಮಗೆ ಬೇಕಾದ ರೀತಿಯಲ್ಲಿ ಜಮೀನು ನಾವು ಸಾವಯವ ಕೃಷಿ ಮಾಡ್ಕೊಂಡು ಮಿಶ್ರ ಬೆಳೆಗಳನ್ನ ಬೆಳೆದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇವರು ಪರ್ ಎಕರ್ ಬಂದು 35 lakhs ಹೇಳ್ತಾಯಿದ್ದಾರೆ. ನೋಡಿ, ಇವತ್ತು ಮನೆ ಇದೆ, ಆರಾಮಾಗಿ ಒಳ್ಳೆ ಜಾಗ ಇದೆ, ಫಲ ಕೊಡುವಂಥ 25ರಿಂದ 30 ತೆಂಗಿನ ಮರಗಳಿದ್ದಾವೆ. ಇವೆಲ್ಲ ಇರುವಂಥ ಜಾಗ ನಾವು ಎಲ್ಲೇ ಹೋದ್ರೂ 50 ಲಕ್ಷದ ಮೇಲೆ ಹೇಳ್ತಾರೆ. ಆದರೆ ಇವರು ನಮಗೆ 35 ಲಕ್ಷ ಹೇಳ್ತಾಯಿದ್ದಾರೆ. ಅದರಲ್ಲೂ ನಾವು ನೇರ ಓನರ್ ಹತ್ರ ಕೂತ್ಕೊಳ್ಳೋಣ. ಇವರು ಜಾಸ್ತಿ ಏನೂ ಕಡಿಮೆ ಮಾಡಲ್ಲ ಸ್ನೇಹಿತರೆ. ಇವರು ಕಡಿಮೆ ಮಾಡೋದು ನಿಮಗೆ ಸ್ವಲ್ಪನೇ ಕಡಿಮೆ ಮಾಡೋದು, ಇಷ್ಟು ಅಂತಲೂ ನಾವು ಹೇಳೋಕ್ಕೆ ಬರಲ್ಲ. ಓನರ್ ಜೊತೆ ತಾವು ಮಾತಾಡ್ಕೋಬೋದು ಸ್ನೇಹಿತರೆ. ಇದು ನಮಗೆ ಬೆಂಗಳೂರಿಗೆ 150 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಮೈಸೂರಿಗೆ 90 ಕಿಲೋಮೀಟ್ರ್ ಆಗುತ್ತೆ. ನಿಮಗೆ ಸ್ಟೇಟ್ ಹೈವೇಯಿಂದ 3ರಿಂದ 4 ಕಿಲೋಮೀಟ್ರ್ ಆಗುತ್ತೆ. ಅದು ತಾರ್ ರೋಡಿಂದ ನಿಮಗೆ ಒಂದು 150 ಮೀಟ್ರು ಮಡ್ ರೋಡ್ ಆಗುತ್ತೆ. ಪಕ್ಕದಲ್ಲೂ ಕೂಡ ನಿಮಗೆ ಒಂದು ಹಳ್ಳ ಇರುತ್ತೆ, ಅಲ್ಲೊಂದು ಚೆಕ್ ಡ್ಯಾಮ್ ಇದೆ. ಅದರಿಂದ ಇಲ್ಲಿ ನೀರಿನ ವಾತಾವರಣ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇಲ್ಲಿ ಎಷ್ಟೋ ಜನಗಳು ತೋಟಗಳನ್ನೇ ಮನೆಗಳನ್ನ ಕಟ್ಕೊಂಡು ವಾಸ ಮಾಡ್ಕೊಂಡಿದ್ದಾರೆ. ಇಲ್ಲಿ ತೋಟಗಳಲ್ಲಿ ಮನೆಗಳನ್ನ ಕಟ್ಕೊಂಡು ಇಲ್ಲಿ ವಾಸ ಮಾಡ್ಕೊಂಡಿದ್ದಾರೆ. ನೋಡಿ, ಪಕ್ಕದಲ್ಲಿ ಮನೆ ಕಟ್ಕೊಂಡು ಅಲ್ಲೇ ವಾಸ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಎಂಥ ಮನೆ ಕಟ್ಟಿದ್ದಾರೆ. ನಾವು ಕೂಡ ಈ ಏರಿಯಾದಲ್ಲಿ ಕ್ಲೀನಾಗಿ ನಮ್ಮ ಜಮೀನಿನ ಅಳತೆಗೆ ಫೆನ್ಸಿಂಗ್ ಹಾಕ್ಕೊಂಡು, ನಾವು ಈಗ ಸೀಟ್ ಮನೆ ಇದೆ ಅದನ್ನು ಡೆವಲಪ್ಮೆಂಟು ಮಾಡ್ಬೋದು. ಮಾಡ್ಕೊಂಡು ನಾವು ಆರಾಮಾಗಿ ನಾವಿಲ್ಲಿ ನಮಗೆ ಬೇಕಾದ ರೀತಿಯಲ್ಲಿ ಹಣ್ಣಿನ ಗಿಡಗಳಾಗ್ಬೋದು, ತೆಂಗಾಗ್ಬೋದು, ಅಡಿಕೆ ಆಗ್ಬೋದು, ಇಲ್ಲ ಸೊಪ್ಪು ತರಕಾರಿ, ಈ ಥರ ಅನೇಕ ರೀತಿಯ ಬೆಳೆಗಳನ್ನ ನಾವಿಲ್ಲಿ ಬೆಳಿಬೋದು. ಯಾಕೆಂದರೆ ಇವತ್ತು ನಾವು ಏನೇ ಪದಾರ್ಥಗಳನ್ನು ತಗೊಂಡ್ರೂ ಎಲ್ಲ ವಿಷಕಾರಕ ಅಂಶ ತುಂಬಿರುವಂತಹ ಪದಾರ್ಥಗಳೇ. ಎಲ್ಲ ಕೆಮಿಕಲ್ಸ್ ಹಾಕಿ ಬೆಳೆಯೋದ್ರಿಂದ ನಮಗೆ ಸ್ವಲ್ಪ ನಾವು ವಿಷಾಹಾರವನ್ನು ಸೇವಿಸ್ತಾಯಿದ್ದೀವಿ ಸ್ನೇಹಿತರೆ. ನಾವು ಅವುಗಳಿಂದ ಹೊರಗಡೆ ಬರಬೇಕು ಅಂತಂದರೆ ಸಾವಯವ ಕೃಷಿ ಮಾಡಬೇಕು ಸ್ನೇಹಿತರೆ. ಸಾವಯವ ಕೃಷಿ ಮಾಡಿದಷ್ಟು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಏಕೆಂತಂದರೆ ನಮಗೆ ಒಬ್ಬರು ಶುರು ಮಾಡಿದ್ರೆ ಸಾವಯವ ಕೃಷಿ, ಅಕ್ಕಪಕ್ಕದವರು ಕೂಡ ಒಬ್ಬರನ್ನ ನೋಡಿ ಅವರು ಕೂಡ ಸಾವಯವ ಕೃಷಿನ ಮಾಡ್ತಾರೆ. ಏಕೆಂದರೆ ಪ್ರತಿಯೊಬ್ಬರು ಕೂಡ ಒಬ್ಬರು ನೋಡೇ ಕೆಲಸಗಳನ್ನ ಮಾಡೋಂಥ ಪದ್ಧತಿ ಬಂದ್ಬಿಟ್ಟಿದೆ ಇತ್ತೀಚೆಗೆ. ನಾವು ಇಲ್ಲಿ ಅಡಿಕೆ, ತೆಂಗು, ಮಾವು, ಸಪೋಟ, ದಾಳಿಂಬೆ, ಈ ಥರ ಅನೇಕ ರೀತಿಯ ಒಳ್ಳೊಳ್ಳೆ ಗಿಡಗಳನ್ನ ಹಾಕಿ ನಾವಿಲ್ಲಿ ಬೆಳೆಗಳನ್ನ ಬೆಳಿಬೋದು. ಒಳ್ಳೆ ಫಾರ್ಮ್ ಹೌಸ್ ಮಾಡ್ಕೊಂಡು ನಾವಿಲ್ಲಿ ಇರ್ಬೋದು. ಒಳ್ಳೆ ಶುದ್ಧವಾದ ಗಾಳಿ, ಒಳ್ಳೆಯ ವಾತಾವರಣ. ಮನುಷ್ಯನಿಗೆ
ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲ ಪಾಪ ಎಷ್ಟೋ ಜನ ರಾತ್ರಿಯಿಂದ ಬೆಳಗ್ಗೆ ತನಕ ಕೆಲಸಗಳು ಮಾಡ್ತಾರೆ, ತುಂಬ ಟೆನ್ಷನ್ ತೊಗೊಂಡಿರ್ತಾರೆ. ಯಾಕೆಂದರೆ ವರ್ಕ್ ಅಂದಮೇಲೆ ಸಾಮಾನ್ಯವಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಒತ್ತಡ ಅನ್ನೋದು ಇದ್ದೇ ಇರುತ್ತೆ ಸ್ನೇಹಿತರೆ. ನಾವು ಪ್ರತಿನಿತ್ಯ ಈ ಒತ್ತಡದಿಂದ ಏನು ಮಾಡ್ತೀವಿ, ನಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸೋದು ತುಂಬ ಕಡಿಮೆ ಆಗ್ತಾ ಇದೆ. ನಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು ಅಂತಂದರೆ ನಾವು ಸ್ವಲ್ಪ ಈ ಥರ ಲ್ಯಾಂಡ್ಗಳನ್ನ ಪರ್ಚೇಸ್ ಮಾಡಿ ನಾವು ಇದರಲ್ಲಿ ಸ್ವಲ್ಪ ಓಡಾಡ್ಕೊಂಡಿದ್ರೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಉಲ್ಲಾಸ ಕೂಡ ನಮಗೆ ಸಿಗುತ್ತೆ. ನಾವು ಜಾಗದಲ್ಲಿ ತಿರ್ಗಾಡ್ಕೊಂಡಿರ್ಬೇಕು ಆರಾಮಾಗಿ ಯಾವಾಗಲೂ ಅಷ್ಟೇ. ಆಮೇಲೆ ಲ್ಯಾಂಡ್ಗಳನ್ನ ನಾವು ಎಷ್ಟು ದೂರ ಇದೆ, ಏನಿದೆ, ಎಲ್ಲಿದೆ ಅನ್ನೋದಕ್ಕಿಂತ ನಮಗೆ ಯಾವುದೇ ಲ್ಯಾಂಡ್ ತೊಗೊಂಡ್ರೆ ರೋಡ್ ಇದೆಯಾ ನೋಡಿ, ಇವರು ನಮಗೆ ಈ ಜಾಗಕ್ಕೆ ಇವ್ರದ್ದೇ ಆದ ಜಾಗ ಆಗಿರೋದ್ರಿಂದ ನಮಗೆ ಅದು ರೋಡನ್ನ ಬರೆದು ಕೊಡ್ತಾರೆ ಸ್ನೇಹಿತರೆ. ನಾವು ರಿಜಿಸ್ಟರ್ ಮಾಡ್ಕೊಂಡಾಗ ನಮಗೆ ಆ ರೋಡು ರಿಜಿಸ್ಟರ್ಡ್ ಕೂಡ ಆಗುತ್ತೆ. ಇಲ್ಲಿ ಯಾವುದೇ ರೀತಿ ಚಾಪಕಾಗ ಬರ್ಸ್ಕೊಳ್ಳೋಂಥದ್ದೇನಿಲ್ಲ. ನಮಗೆ ರೋಡನ್ನ ಕ್ಲೀನಾಗಿ ಇವ್ರದ್ದೇ ಭೂಮಿ 3 ಎಕರೆ ಆಗಿರೋದ್ರಿಂದ ಅದ್ರಲ್ಲಿ ನಮಗೆ ಬರ್ಸ್ಕೊಡ್ತಾರೆ, ರೈಟಿಂಗ್ಲಿ ಸಿಗುತ್ತೆ ಸ್ನೇಹಿತರೆ. ನಮಗೆ ಇದಕ್ಕಿಂತ ಸೌಭಾಗ್ಯ ಏನೇನು ಬೇಕು ಸ್ನೇಹಿತರೆ, ಎಲ್ಲ ಒಳ್ಳೆ ರೀತಿಲಿ ಆದಾಗ ಒಳ್ಳೊಳ್ಳೆ ಜಾಗಗಳನ್ನ ನಾವು ನೋಡಿ ಪರ್ಚೇಸ್ ಮಾಡಿದಾಗ ಎಲ್ಲೇ ಹೋದರೂ ಖಾಲಿ ಭೂಮಿಗಳಿಗೇ ಇವತ್ತು 40-50 ತರಾವರಿ ಹೇಳ್ತಾರೆ. ಇವರು ಎಲ್ಲ ಇರೋಂಥದ್ದನ್ನ ಇಷ್ಟು ಕಡಿಮೆ ಬೆಲೆಗೆ ಸಿಗ್ತಾಯಿದೆ. ಇದು ಹೆಚ್ಚು ಬೆಲೆ ಏನೂ ಅಲ್ಲ ಸ್ನೇಹಿತರೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಎಷ್ಟೋ ಜನಗಳು ಭೂಮಿಗಳು ಹುಡುಕ್ತಾ ಇರ್ತಾರೆ, ಅಂಥವ್ರಿಗೆ ನಿಮ್ಮಿಂದ ಒಳ್ಳೆ ಸಹಾಯ ಆಗುತ್ತೆ ಸ್ನೇಹಿತರೆ. ಒಬ್ಬರಿಂದ ಒಬ್ಬರಿಗೆ ಬೆಳೀಲಿಕ್ಕೆ ತುಂಬ ಅನುಕೂಲ ಕೂಡ ಆಗುತ್ತೆ. ಇವತ್ತು ನಾವು ಒಳ್ಳೆ ತೋಟ ಮಾಡೋದು ಎಷ್ಟು ಮುಖ್ಯನೋ ಹಂಗೆ 4 ಜನಕ್ಕೆ ಮಾದರಿ ಆಗೋದು ಕೂಡ ಅಷ್ಟೇ ಮುಖ್ಯ. ನಾವು ಪಪ್ಪಾಯ, ದಾಳಿಂಬೆ, ನೇರಳೆ ಈ ಥರ ಒಳ್ಳೊಳ್ಳೆ ಹಣ್ಣಿನ ಗಿಡಗಳು ಹಾಕಿದಾಗ ನಾವು ಆಗ ಗಿಡದಿಂದ ಬರುವಂಥ ಹಣ್ಣುಗಳನ್ನ ನಾವು ತೋಟದ ಹಣ್ಣು ಅಂತ ನಾವು ಸವಿತೀವಲ್ಲ, ಅದಕ್ಕಿಂತ ಆನಂದ ಇನ್ನೊಂದಿಲ್ಲ ನೋಡಿ. ಮನೆ ಇದೆ, ಆರಾಮಾಗಿ ನಾವು ಬಂದು ಆರಾಮಾಗಿ ಇಲ್ಲಿ ಇರ್ಬೋದು. ಸುತ್ತಮುತ್ತ ಪ್ರದೇಶದಲ್ಲೂ ಜನ ವಾಸ ಮಾಡ್ತಿದ್ದಾರೆ, ನಮ್ಗೆ ಯಾವುದೇ ರೀತಿಯಾದ ತೊಂದರೆಗಳಿಲ್ಲ. ಎಲ್ಲ ರೀತಿಯಲ್ಲೂ ಅನುಕೂಲನೇ ಜಾಸ್ತಿ ಇದೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.